ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ತಂಡ ವರ್ಲ್ಡ್ T20 ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅನ್ಬಿಲಿವೇಬಲ್ ಮ್ಯಾಚ್. ಈ ಮ್ಯಾಚ್ ಗೆಲ್ತಾರೆ ಅಂತ ಹೇಳಿ ದೇವರಾನೇ ಮನಸ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಸೌತ್ ಆಫ್ರಿಕಾ ಬ್ಯಾಟರ್ಗಳು. ಎಂತ ಮ್ಯಾಚ್, ಓ ಮೈ ಗಾಡ್, ನಂಬೋದಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಅಂತ ಮ್ಯಾಚ್ ಅನ್ನ ನಮ್ಮ ಭಾರತ ತಂಡ ಈಗ ಗೆದ್ದು ಬೀಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ಗೆಲುವು ನಮಗೆ ಬಹಳ ಅವಶ್ಯಕವಾಗಿತ್ತು. ಜೊತೆಗೆ ದಕ್ಷಿಣ ಆಫ್ರಿಕಾ ತಂಡಕ್ಕೂ ಕೂಡ ಸಿಕ್ಕಾಪಟ್ಟೆ ಅವಶ್ಯಕವಾಗಿತ್ತು. ಕಡೆ ಗಳಿಗೆಯವರೆಗೂ, ಕಡೆ ಕ್ಷಣದವರೆಗೂ ಓ ಮೈ ಗಾಡ್, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಯೋಚನೆನೇ ಕೂತಿದ್ವಿ. ಅದಾದ ನಂತರ ಒಂದು ಹಂತದಲ್ಲಂತೂ ದಕ್ಷಿಣ ಆಫ್ರಿಕಾದವ್ರು ಗೆದ್ದು ಬಿಟ್ಟರು. ಕ್ಲಾಸೆನ್ ಮತ್ತು ಮಿಲ್ಲರ್ ಆಡುವಂಥ ಸಂದರ್ಭದಲ್ಲಂತೂ ಆರಾಮ್ಸೆ ಗೆದ್ದು ಬಿಡ್ತಾರಪ್ಪ. ಆರಾಮ್ಸೆ 25 ಬಾಲಿಗೆ 25 ರನ್ನು ಹಿಂಗೆ ಬಂದು ಹೋಗ್ಬಿಟ್ಟಿತ್ತು. ಅಯ್ಯೋ ಮುಗೀತಲ್ಲ ಕತೆ. ಮತ್ತೆ ರೋಹಿತ್ ಶರ್ಮಾಗೆ, ಮತ್ತೆ ನಮ್ಮ ವಿರಾಟ್ ಕೊಹ್ಲಿಗೆ ಇದು ಕೊನೆ T20 ಮ್ಯಾಚ್ ಆಗುತ್ತೆ, ಬಹಳ ನಿರಾಸೆ ಆಗಿ ಹೋಗ್ಬಿಡ್ತಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆದರೆ ಈ ಮ್ಯಾಚನ್ನ ನಮ್ಮ ಭಾರತ ತಂಡ ಗೆದ್ದು ವಿಶ್ವ T20 ಚಾಂಪಿಯನ್ ಆಗಿದ್ದಾರೆ. ನಿಜಕ್ಕೂ ಕೂಡ ಆಶ್ಚರ್ಯ. ನಮ್ಮ ಭಾರತ ಈ ಒಂದು ಪಂದ್ಯವನ್ನ ಗೆದ್ದಿರೋದು. ಮೊದಲು ಮ್ಯಾಚ್ ಹೇಗಿತ್ತು, ಯಾವ ರೀತಿಯಾಗಿ ಆಡಿದ್ರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲು ಬ್ಯಾಟ್ ಮಾಡಿದ್ದು ನಮ್ಮ ಭಾರತ. ರೋಹಿತ್ ಶರ್ಮಾ ಕೇವಲ 9 ರನ್ನಿಗೆ ಔಟ್ ಆಗಿ ಹೋಗ್ಬಿಡ್ತಾರೆ. ಬಹಳ ಶಾಕ್ ಆಗಿ ಹೋಗ್ಬಿಡುತ್ತೆ, ಏನಪ್ಪ ಇದು ಕತೆ ಅಂತ ಹೇಳಿ. ಪಂತ್ ಕೂಡ ಶೂನ್ಯಕ್ಕೆ ಔಟ್ ಆಗಿ ಹೋಗ್ತಾರೆ. ಸೂರ್ಯಕುಮಾರ್ ಯಾದವ್ ಕೂಡ 3 ರನ್ನಿಗೆ ಔಟ್ ಆಗಿ ಹೋಗ್ಬಿಡ್ತಾರೆ. ಪಟಾಪಟ್ ಅಂತ 3 ವಿಕೆಟ್ ಹೋಗ್ಬಿಡ್ತವೆ. ಏನ್ ಕತೆ ಮುಗೀತು ಅಂತ ಅಂದಾಗ ಕೊಹ್ಲಿ ಇಡೀ ಟೂರ್ನಮೆಂಟಲ್ಲೇ ಆಡಿರಲಿಲ್ಲ. ಆದರೆ ಇವತ್ತಿನ ಮ್ಯಾಚ್ ಕಿಂಗ್ ಕೊಹ್ಲಿ ಆಡಿದ್ದು. ಅಂದರೆ ಒಬ್ಬ ಸ್ಪೆಷಲಿಸ್ಟ್ ಪ್ಲೇಯರ್, ಒಬ್ಬ ಅದ್ಭುತ ಆಟಗಾರ ಇಂಥ ಕ್ರೂಷಿಯಲ್ ಮ್ಯಾಚ್ಗಳನ್ನು ಕೈ ಹಿಡಿತಾರೆ ಅಥವಾ ಇಂಥ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ಆಡ್ತಾರೆ ಅನ್ನೋದಕ್ಕೆ ಕೊಹ್ಲಿನೇ ಸಾಕ್ಷಿ. 76 ರನ್ ಹೊಡೆದ್ರು ಇವತ್ತು. 59 ಬಾಲ್ಗಳಲ್ಲಿ 76 ರನ್, 2 ಸಿಕ್ಸರ್, 6 ಬೌಂಡರಿ ಸಮೇತ. ಇನ್ನು ಅಕ್ಷರ್ ಪಟೇಲ್ ನಿಜಕ್ಕೂ ಕೂಡ ಭಾರತಕ್ಕೆ ಸಿಕ್ಕಂತ ಒಂದು ವಜ್ರ ಅಂತಾನೆ ಹೇಳ್ಬಹುದು. ಇನ್ನು ಮುಂದಿನ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಅಕ್ಷರ್ ಪಟೇಲ್ ಇದ್ದೇ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೂಡ 47 ರನ್, 4 ಸಿಕ್ಸರ್, 1 ಬೌಂಡ್ರಿ ಸಮೇತ 47 ರನ್ ಹೊಡೆದ್ರು ಅಕ್ಷರ್ ಪಟೇಲ್. ಅದಾದ ನಂತರ ಬಂದಂತ ಶಿವಮ್ ದುಬೆ 27 ಚೆನ್ನಾಗಿ ಆಡಿದ್ರು ಇವತ್ತು. ಇನ್ನು ಹಾರ್ದಿಕ್ ಪಾಂಡ್ಯ ನಾಟ್ ಔಟ್ ಆಗಿ 5 ರನ್ ಹೊಡೆದ್ರು. ರವೀಂದ್ರ ಜಡೇಜಾ 2 ರನ್ ಹೊಡೆದು ಔಟ್ ಆಗ್ತಾರೆ. ಒಟ್ಟಾರೆಯಾಗಿ ಟೋಟಲ್ 176 ರನ್ ಬಾರಿಸುತ್ತೆ ಟೀಮ್ ಇಂಡಿಯಾ. 177 ರನ್ ಟಾರ್ಗೆಟ್ ಅನ್ನ ಕೊಡುತ್ತೆ. ನಿಜಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯ ಆಗಿಲ್ಲ. ಆರಾಮ್ಸೆ ಗೆಲ್ತಾರೆ ಅಂತ ಹೇಳಿ ನಮ್ಮ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ರು. ಆದರೆ ದಕ್ಷಿಣ ಆಫ್ರಿಕಾ ಬ್ಯಾಟಿಂಗ್ ಬರುತ್ತಲ್ಲ, ಓಪನರ್ಸ್ ಬರ್ತಾರೆ. ಡಿಕಾಕ್, ಹೆಂಡ್ರಿಕ್ಸ್ ಬೇಗ ವಿಕೆಟ್ ಒಪ್ಪಿಸ್ತಾರೆ 4 ರನ್ನಿಗೆ. ಕ್ವಿಂಟನ್ ಡಿಕಾಕ್ ಯಾಕೋ ಪ್ರಾಬ್ಲಮ್ ಮಾಡೋ ಥರ ಇದಾರಪ್ಪ ಅಂತ ಹೇಳಿ ಅನ್ಕೊಳ್ತಾ ಇದ್ವಿ. 39 ರನ್ಗೆ ಅವರು ವಿಕೆಟ್ ಒಪ್ಪಿಸ್ತಾರೆ. ಎಡನ್ ಮಾರ್ಕ್ರಮ್ ಇವತ್ತು 4 ರನ್ಗೆ ಔಟ್ ಆಗ್ತಾರೆ, ಕ್ಯಾಪ್ಟನ್. ಅದಾದ ನಂತರ ಸ್ಟಬ್ಸು ಮತ್ತು ಕ್ಲಾಸನ್ ಸಖತ್ತಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಟೀಮ್ ಇಂಡಿಯಾ ಕೈಯಿಂದ ಮ್ಯಾಚ್ ಜಾರೋದಕ್ಕೆ ಶುರು ಆಗುತ್ತೆ. ಅದಾದ ನಂತರ ಸ್ಟಬ್ಸು ವಿಕೆಟ್ ಹೋಗುತ್ತೆ. ಜೊತೆಗೆ ಡೇವಿಡ್ ಮಿಲ್ಲರ್ ಬರ್ತಾರೆ. ಡೇವಿಡ್ ಮಿಲ್ಲರ್ ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕ್ಲಾಸನ್ ಇವತ್ತು ಅತಿ ವೇಗದ ಅರ್ಧಶತಕವನ್ನು ಸಿಡಿಸ್ತಾರೆ ವರ್ಲ್ಡ್ ಕಪ್ನಲ್ಲಿ. ಅದು ಅವರ ಹೆಸರಿಗೆ ದಾಖಲೆ ಆಗುತ್ತೆ. ಡೇವಿಡ್ ಮಿಲ್ಲರ್ ಕ್ಲಾಸನ್ ಆಡುವಾಗ 100% ಮ್ಯಾಚ್ ಹೋಗ್ಬಿಡ್ತು ನಮ್ಮ ಕೈಯಿಂದ ಅಂತಾನೆ ಅನ್ಕೊಂಡಿದ್ವಿ. ಆದರೆ ಯಾವಾಗ ಕ್ಲಾಸನ್ ವಿಕೆಟ್ ಹೋಯ್ತು ಅಲ್ಲಿಗೆ ಮುಗೀತು ಕತೆ. ಅದಾದ ನಂತರ ಡೇವಿಡ್ ಮಿಲ್ಲರ್ ಕ್ಯಾಚ್ನ ನಮ್ಮ ಸೂರ್ಯಕುಮಾರ್ ಯಾದವ್ ಬೌಂಡರಿ ಲೈನ್ನಲ್ಲಿ ಯಾವ ರೀತಿಯಾಗಿ ಹಿಡಿದ್ರು ಅಂತ ಅಂದರೆ ಅದ್ಭುತವಾದಂಥ ಕ್ಯಾಚ್. ಅಲ್ಲಿಗೆ ನಮ್ಮ ಭಾರತ ಗೆಲುವು ಕನ್ಫರ್ಮ್ ಆಯಿತು. ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನೋದು ಭಾಳ ಕನ್ಫರ್ಮ್ ಆಗಿ ಹೋಗ್ಬಿಡ್ತು. ಅದಾದ ನಂತರ ಜಾನ್ಸನ್ ಜೊತೆಗೆ ಕೇಶವ್ ಮಹಾರಾಜ್, ಗಗೇಶ್ವರ ಬಾಡ, ನೋರ್ತಾಜ್ ಇವರೆಲ್ಲ ಆಡಿದ್ರು. ಆದರೆ ಕೇವಲ 169 ರನ್ ಹೊಡೆಯೋದಕ್ಕೆ ಸಾಧ್ಯ ಆಯಿತು. ಇಲ್ಲಿ ಟೀಮ್ ಇಂಡಿಯಾ ಫೈನಲಿ 7 ರನ್ಗಳಿಂದ ಗೆದ್ದು ಬೀಗಿದೆ. ವರ್ಲ್ಡ್ T20 ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ ನಮ್ಮ ಭಾರತ ತಂಡ. ಅಂದರೆ ಚಾಂಪಿಯನ್ಸ್
ಭಾರತ ಚಾಂಪಿಯನ್ಸ್ ಟೀಮ್ ಇಂಡಿಯಾ ಏನ್ ಮುಂದೆ ಚಾಂಪಿಯನ್ಸ್ ಆಗ್ತಾರೆ. ಎಷ್ಟೋ ವರ್ಷಗಳ ಕನಸು ಇವತ್ತು ನನಸಾಗಿದೆ. ಯಾಕೆಂತ ಹೇಳಿದ್ರೆ ಪದೇ ಪದೇ ಲೀಗ್ ಪಂದ್ಯಗಳಲ್ಲಿ ಚೆನ್ನಾಗಿ ಆಡ್ತಾರೆ, ಫೈನಲ್ ನಲ್ಲಿ ಬಂದು ಸೋತ್ ಬಿಡ್ತಾರೆ ಅನ್ನೋ ಹಣೆಪಟ್ಟಿ ಇತ್ತು ನಮ್ಮ ಟೀಮ್ ಇಂಡಿಯಾಗೆ. ಆದ್ರೆ ನಾವು ಯಾವತ್ತೂ ಕೂಡ ಚಾಂಪಿಯನ್ಸ್ ಅಂತ ಹೇಳಿ ಮತ್ತೊಮ್ಮೆ ನಿರೂಪಿಸಿದ್ದಾರೆ ರೋಹಿತ್ ಮತ್ತು ತಂಡ. ಇದರ ಜೊತೆಗೆ ದಕ್ಷಿಣ ಆಫ್ರಿಕಾ ತಂಡದ ಪರಿಸ್ಥಿತಿ ಯಾಕೆ ಹಿಂಗಾಗುತ್ತೆ ಅಂತ ಹೇಳಿ ಗೊತ್ತೇ ಆಗಲ್ಲಪ್ಪ. ಚೋಕರ್ಸ್ ಆಗ್ಬಿಟ್ರು ಮತ್ತೊಮ್ಮೆ ಚೋಕರ್ಸ್. ಯಾವತ್ತೂ ಕೂಡ ಅವರು ಈ ICC ಟೂರ್ನಮೆಂಟ್ಗಳನ್ನ ಗೆದ್ದಂತ ಉದಾಹರಣೆ ಇಲ್ಲ. ಈಗಲೂ ಕೂಡ ಸೋತ್ಬಿಟ್ರು ಪಾಪ. ಅದು ಸಿಕ್ಕಾಪಟ್ಟೆ ಬೇಜಾರಿದೆ. ಸಖತ್ತಾಗಿ ಚೆನ್ನಾಗಿ ಆಡಿದ್ರು ಈ ಒಂದು ಇಡೀ ಟೂರ್ನಮೆಂಟ್ ಅಲ್ಲಿ, ಅದ್ಭುತವಾಗಿ ಆಡಿದ್ರು. ಒಂದೇ ಒಂದು ಪಂದ್ಯವನ್ನು ಕೂಡ ಸೋಲ್ದೆ ಅವರು ಫೈನಲ್ಗೆ ಬಂದಿದ್ರು. ಆದರೆ ಭಾರತದ ವಿರುದ್ಧ ಫೈನಲ್ ನಲ್ಲಿ ಸೋತು ಅವರಿಗೆ ಮುಖಭಂಗ ಆಗಿರಬಹುದು. ಆದರೆ ಅದ್ಭುತವಾದಂತಹ ಆಟವನ್ನ ದಕ್ಷಿಣ ಆಫ್ರಿಕಾ ಕೂಡ ಆಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಟ್ಸ್ ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಸೌತ್ ಆಫ್ರಿಕಾ ಪ್ಲೇಯರ್ಸ್. ಥ್ಯಾಂಕ್ ಯು ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ.